ಇದಕ್ಕೆ ಗವರ್ಮೆಂಟ್ ಕಡೆಯಿಂದ ಸರ್ಕಾರದಿಂದ ನಿಮ್ಗೆ ಸಬ್ಸಿಡಿ ಸಿಗುತ್ತೆ. ಇವೆಲ್ಲಾ ತರದ ಕೋಳಿಗಳನ್ನ ನೀವು ಸಾಕಾಣಿಕೆಯನ್ನು ಮಾಡಬಹುದು. ಇದರಲ್ಲಿ PMEGP ಅಂತ ಸ್ಕೀಮು ಇದೆ. ಆ ಸ್ಕೀಮ್ ಅಲ್ಲಿ ನೀವು ಅಪ್ ಟು 20 ಲಕ್ಷ ರೂಪಾಯಿ ತನಕ ನೀವು ಆ ಕೋಳಿ ಸಾಕಾಣಿಕೆಯನ್ನು ಮಾಡಬಹುದು. ಅದ್ರಲ್ಲಿ ನಾಟಿ ಕೋಳಿ ಸಾಕಾಣಿಕೆಯನ್ನು ಮಾಡಬಹುದು. ನಿಮ್ಮ ಕ್ಷಮತೆ ಪ್ರಕಾರ ನೀವು ಎಷ್ಟು ಅಮೌಂಟ್ ನೀವು ತಗೊಂಡು ಮಾಡ್ಬೇಕಂತಿರಲ್ಲ ಮಾಡಬಹುದು. ಇದರಲ್ಲಿ ಸಬ್ಸಿಡಿ ನಿಮ್ಗೆ 3 ಲಕ್ಷ ರೂಪಾಯಿಂದ 7 ಲಕ್ಷ ರೂಪಾಯಿ ತನಕ ಸಬ್ಸಿಡಿ ಬರುತ್ತೆ. ಸೊ ಅದ್ರ ಪ್ರಕಾರ ನೀವು ಸರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅದ್ರ ಬಗ್ಗೆ ಫುಲ್ ಡೀಟೇಲ್ ಇನ್ಫಾರ್ಮೇಶನ್ ಎಲ್ಲ ಕೊಡ್ತಾರೆ. ರೈತರಿಗೆ ಒಂದು ಹೆಲ್ಪ್ ಆಗುತ್ತೆ. ನೀವು ಈಗ ಲೋನ್ ಬೇಕಂದ್ರೆ ಲೋನ್ ಏನ್ ಡಾಕ್ಯುಮೆಂಟೇಶನ್ ಕೊಟೇಶನ್ ಇರ್ಬೋದು, ಬಿಲ್ಸ್ ಇರ್ಬೋದು, ಅವ್ರಿಗೆ ಟ್ರೈನಿಂಗ್ ಸರ್ಟಿಫಿಕೇಟ್ ಇರೋದು, ಯಾವುದೇ ರೀತಿಯಿಂದ ಏನ್ ಬೇಕಾದ್ರೆ ನಾವು ಆಲ್ರೆಡಿ ಟ್ರೈನಿಂಗ್ ಒಂದ್ ಕಡೆ ನಾವೇ ಕೊಡ್ತೀವಿ. ಅಲ್ಲಿ ಬಾಗಲಕೋಟೆಯಲ್ಲಿ ಅದು ನಮ್ದು ಟ್ರೈನಿಂಗ್ ಸೆಂಟರ್ ಕೂಡ ಇದೆ. ಬೇಕಾದ್ರೆ ಅಲ್ಲಿಂದ ನಾವು ಟ್ರೈನಿಂಗ್ ಕೊಡ್ತೀವಿ. ಅಲ್ಲಿ NLM ಸ್ಕೀಮ್ ಬಗ್ಗೆ ಬ್ಯಾಂಕ್ ಅವರು ಬಂದು ಟ್ರೈನಿಂಗ್ ಕೊಡ್ತಾರೆ, ಡಾಕ್ಟರ್ ಬಂದು ಕೊಡ್ತಾರೆ, ರೈತರು ಬಂದು ಅಲ್ಲಿ ಒಬ್ಬರು ಎಕ್ಸ್ಪೀರಿಯನ್ಸ್ ರೈತರು ಬರ್ತಾರೆ, ನಾವು ಟ್ರೈನಿಂಗ್ ಕೊಡ್ತೀವಿ. ವಿತ್ ಗೌರ್ಮೆಂಟ್ ಇಂದ ಸರ್ಟಿಫಿಕೇಟ್ ಕೂಡ ಕೊಡಿಸ್ತೀನಿ ನಾನು. ಅಲ್ಲಿ ಊಟ ವಸತಿ ಎಲ್ಲ ಫ್ರೀ ಇರುತ್ತೆ, ಅದು ಕೂಡ ಎಲ್ಲ ಹೆಲ್ಪ್ ಮಾಡ್ಕೊಡ್ತೀವಿ ನಾವು. ಒಂದೇನು ಫೀಸ್ ಇರಂಗಿಲ್ಲ. ನೀವೆಲ್ಲರೂ ಬಂದು ಉಚಿತವಾಗಿ ಎಲ್ಲ ತಿಳ್ಕೊಂಡು ಒಂದು ಸಬ್ಸಿಡಿ ಮುಖಾಂತರ ಮಾಡ್ಕೊಂಡು ಸರ್ ಕಡೆನೇ ನೀವು ಬಂದು ಕೋಳಿ ಸಾಕಾಣಿಕೆ ಮಾಡ್ಬೋದು. ಇದಂದ್ರೆ ಯಾರ್ದು ಇದಿರಲ್ಲ, ಡೈರೆಕ್ಟ್ ರೈತರು ಡೈರೆಕ್ಟ್ ಇವ್ರ ಕಡೆ ಬಂದು ಮಾಡ್ಬೋದು. ನಮ್ದು ಇನ್ನೊಂದು ಏನು ಸರ್, ನೀವು ಹ್ಯಾಚರಿ ಯೂನಿಟ್ ನಿಮ್ದು ಇದೆ ಸರ್. ನೀವೇ ತತ್ತಿಯಿಂದ ಮರಿಗಳಂತ ಹೌದು, ಪೇರೆಂಟ್ ಇರುತ್ತೆ. ಪೇರೆಂಟ್ ಇಂದ ನಾವು ಮರಿಗಳು ಮಾಡಿಸಿ ಒಂದು ಅಸೋಸಿಯೇಷನ್ ರೇಟ್ ಬರುತ್ತೆ ಸರ್ ಮರಿದು. ಈಗ ಸೋನಾಲಿ ಇರ್ಬೋದು, DP ಕ್ರಾಸ್ ಇರ್ಬೋದು, ಕಡಕ್ನಾಥ್, ಟರ್ಕಿ ಮತ್ತ ಅಸೀಲ್ ಪೈಟ್ರು ಸಿಗ್ತಾವ. ಬಟ್ ರೆಗ್ಯುಲರ್ ಆಗಿ ನಾವು ಮಾಡೋದು ಸೋನಾಲಿ, DP ಕ್ರಾಸ್. ಇದು ಜಾಸ್ತಿ ಕ್ವಾಂಟಿಟಿಯಾಗಿ ನಾವು ರೈತರಿಗೆ ಇವತ್ತು ಬೆಳೆ ಕೊಡ್ತಿದೀವಿ. ಸೋನಾಲಿ ಪ್ರತಿ ವಾರ ನಮ್ದು 8 ರಿಂದ 9 ಸಾವಿರ ಹ್ಯಾಚರಿ ಇದೆ ನಮ್ದು. ಅದ್ರಲ್ಲಿ ಮರಿ ಬರುತ್ತೆ. DP ಕ್ರಾಸ್ ಕೂಡ ಅಷ್ಟೇ. ಸೊ 15 ಸಾವಿರ ಪ್ರತಿ ವಾರ ನಮ್ದು ಮರಿ ಬರ್ತಾ ಇದೆ. ಅಂದ್ರೆ ಮಿನಿಮಮ್ 28 ರೂಪಾಯಿಂದ ಹಿಡ್ಕೊಂಡು 32 ರೂಪಾಯಿ ತನಕನೂ ಇವ್ರ ಕಡೆ ಸೋನಾಲಿ ಬ್ರೀಡ್ ಮರಿಗಳು ಸಿಗ್ತವೆ. ಒಂದಿನ ಮರಿಗಳು ಸಿಗ್ತವೆ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಫಾರ್ಮರ್ಗೆ ಒಂದು 1 ಟನ್ ಇಂದ 120 ರೂಪೀಸ್ ಮ್ಯಾಕ್ಸಿಮಮ್ ಇದು ಒಂದು ಪರ್ ಕೆಜಿ ರೆಡಿ ಆಗ್ಬೇಕು. ಅವಾಗ ಮಾತ್ರ ರೆಡಿ ಆಗುತ್ತೆ ಅವ್ರಿಗೆ. ನೀವು ಒಂದಿನದ ಮರಿನೂ ಕೊಡ್ತೀರಾ? ಒಂದಿನದ ಮರಿ ಕೊಡ್ತೀವಿ, 1 ತಿಂಗಳು ಕೊಡ್ತೀವಿ. ನಾವು ಆಲ್ಮೋಸ್ಟ್ ಆಲ್ ನಾವು ರೆಫರ್ ಮಾಡೋದು 1 ದಿನದ ಮರಿನೇ ಕೊಡೋದು ಸರ್. ಓಕೆ, 1 ದಿನದ ಮರಿಗೆ ಎಷ್ಟು ರೇಟ್ ಸರ್ ನೀವು ಕೊಡೋದು? ಸರ್ ಈಗ 1000 ಎಲ್ಲ ತಗೋತಾರೆ ಕಸ್ಟಮರ್. 1000 ತಗೊಂಡ್ರೆ ನಾವೆಲ್ಲ ಸೋನಾಲಿ ಮರಿ ಕೊಡೋದು 28 ರಿಂದ 32 ರೂಪಾಯಿ ವರೆಗೆ ಕೊಡ್ತೀವಿ ಸರ್. ನೋಡಿ ನಾನು ರೇಟ್ ವೇರಿಯೇಷನ್ ಆಗ್ತೈತಿ. ಮಾರ್ಕೆಟ್ ದಾಗ ಯಾವ ಅಂದ್ರೆ ಫ್ಯೂಚರ್ ಅಲ್ಲಿ ಬರೋ ಇದಕ್ಕೆ ಸ್ವಲ್ಪ ವೇರಿಯೇಷನ್ ಅಲ್ಲಿ ಕೊಡ್ತಿದ್ವಿ. DP ಕ್ರಾಸ್ ಸರ್ ಅದ ರೇಟು? DP ಕ್ರಾಸ್ ಅದು 25 ರಿಂದ 30 ರೂಪಾಯಿ ಇರುತ್ತೆ ಸರ್ ಅಂದಾಜಾಗಿ ಒಂದ್ ರೇಟ್. ಆ ರೇಟ್ ಅಲ್ಲಿ ನಾವು DP ಕ್ರಾಸ್ ಮರಿಗಳು ಕೊಡ್ತೀವಿ. DP ಕ್ರಾಸ್ ಅಲ್ಲಿ ವೆರೈಟಿ ಮರಿಗಳು ಇದಾವ್ರಿ. ನಮ್ ಕಡೆ ಸಹ್ಯಾದ್ರಿ ಬ್ರೀಡ್ ಒಂದು ಸಿಗುತ್ತೆ. ಅದು ಆಕ್ಚುಲಿ ಸಹ್ಯಾದ್ರಿ ಬ್ರೀಡ್ ಬಂದಿದ್ದು ಇದು ಕಾವೇರಿಯಿಂದ. DP ಕ್ರಾಸ್ ಬಂದಿದ್ದು ಕಾವೇರಿಯಿಂದ. ಈಗ ಮುಂದ್ಗಡೆ ಇರೋ ಹುಂಜ ಇದೆಲ್ಲ ಸರ್, ಅದು ಆ ಕಡೆ ಅದು ಹುಂಜ ಬಂದು ಹೊರಗಡೆ ಬಿಟ್ಟಿದ್ದು ಬಂದ್ಬಿಟ್ಟು ಅದು 70 ಡೇಸ್ ಹುಂಜ ಇದೆ. ಆಲ್ರೆಡಿ ಇವಾಗ 1.5 1.6 ಎವರೇಜ್ ಇದೆ. ಇದು ಸಹ್ಯಾದ್ರಿ ಬ್ರೀಡ್. ಅದು ನೋಡೋದಕ್ಕೆಲ್ಲ ಸೇಮ್ ಕಾಣುತ್ತೆ. ಇದು ಕಾಣೋದು ಆಲ್ರೆಡಿ ಈಗ 70 ಡೇಸ್ ಇರೋದು. 70 ದಿವಸ ಹುಂಜ. ಯಾವ್ದು ಇದು ಸಹ್ಯಾದ್ರಿ? ಇದು ಸಹ್ಯಾದ್ರಿ. ಇದು ಬ್ರೀಡ್ ಸೇಮ್ DP ಕ್ರಾಸ್ ತರಾನೇ ಬರುತ್ತೆ, ಕಾವೇರಿ DP ತರಾನೇ. ಇದು ಬಂದ್ಬಿಟ್ಟು DP ಕ್ರಾಸ್. ಇದು DP ಕ್ರಾಸ್ ಇದೆ. ಇವೆಲ್ಲ 90 ಡೇಸ್ ಇದಾವೆ ಸರ್. ಇವೆಲ್ಲ ಫೀಡಿಂಗ್ ಮಾಡಿದ್ದು. ಫೀಡಿಂಗ್ ಮಾಡಿದ್ದು. ಅದು ಓಪನ್ ಕ್ರಾಸಿಂಗ್ ಮಾಡಬಹುದು. ಸೋನಾಲಿ ಓಪನ್ ಪ್ಲೇಸ್ ಅಲ್ಲಿ ಇದನ್ನು ಕೂಡ ಬಿಡಬಹುದು, ಅದನ್ನು ಕೂಡ ಬಿಡಬಹುದು. ಸೋನಾಲಿ ಬಿಡಬಹುದು, DP ಕ್ರಾಸ್ ಬಿಡಬಹುದು. ಬಟ್ DP ಕ್ರಾಸ್ ಹೊರಗಡೆ ಬಿಡೋದು ಒಳ್ಳೇದಲ್ಲ. ಫಾರ್ಮ್ ಅಲ್ಲೇ ಬಿಟ್ಟಿದ್ರೆ ಒಳ್ಳೇದ್ರಿ. ಯಾಕಂದ್ರೆ ಜಾಸ್ತಿ ಅದು ಎಕ್ಸರ್ಸೈಸ್ ಆದ್ರೆ ವೇಟ್ ಲಾಸ್ ಎಲ್ಲ ಆಗೋ ಚಾನ್ಸಸ್ ಇರ್ತೈತಿ. ಒಳಗಡೆ ಫೀಡಿಂಗ್ ಮಾಡ್ಕೊಂಡ್ರೆ ಇದು ಚೆನ್ನಾಗಿ ಬೆಳಿಬಹುದ್ರಿ. ಈಗ ಒಂದು 4 kg ಎಲ್ಲ ಫೀಡ್ ತಿಂದ್ರೆ ಅಪ್ರಾಕ್ಸಿಮೇಟ್ಲಿ ಒಂದು 1.3 to 1.45 ಬರ್ತೈತ್ರಿ. ಅದ್ರಲ್ಲಿ 2 ತರ ಫೀಡ್ ಕೊಡ್ತೈತ್ರಿ. ಸ್ಟಾರ್ಟಿಂಗ್ ಇದ್ದಾಗ ಬಾಯ್ಲರ್ ಪ್ರೀ ಸ್ಟಾರ್ಟರ್ ಕೊಡ್ಬೇಕು, ಆಮೇಲೆ ದೇಸಿ ಫೀಡ್ ಕೊಡ್ಬೇಕು. ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಫಾರ್ಮರ್ಗೆ ಒಂದು 1 ಟನ್ ಇಂದ 120 ರೂಪೀಸ್ ಮ್ಯಾಕ್ಸಿಮಮ್ ಇದು ಒಂದು ಪರ್ ಕೆಜಿ ರೆಡಿ ಆಗ್ಬೇಕು. ಅವಾಗ ಮಾತ್ರ ರೆಡಿ ಆಗುತ್ತೆ ಅವ್ರಿಗೆ ಸರ್. ಅಂದ್ರೆ ಈಗ 1000 ಬ್ಯಾಚ್ ಮಾಡಿದ್ರ ಅಂತಂದ್ರೆ ರೈತರು ಎಷ್ಟು ಅಮೌಂಟ್ ಅನ್ನ ಅವರು ಲಾಭವನ್ನ ಪಡೆಯಬಹುದು ಎಷ್ಟು ದಿನದಲ್ಲಿ? ಸರ್ ಹೆಂಗೈತ್ರಿ, ಡಿಪೆಂಡ್ ಆನ್ ಸೀಸನಬಲ್ ರೀ. ಒಂದೊಂದ್ ಸೀಸನ್ ದಾಗ ಒಂದೊಂದ್ ತರ ಇರ್ತೈತಿ. ಈಗ ಡಿಸೆಂಬರ್ ಇಂದ ದೀಪಾವಳಿ ಮುಗಿದ ತಕ್ಷಣ ಸೀಸನ್ ಸ್ಟಾರ್ಟ್ ಆಗ್ತೈತ್ರಿ. ಎಲ್ಲಾ ಕಡೆ ನೀವು ನೋಡ್ತಿರ್ಬೋದು, ಜಾತ್ರೆಗಳು ಹಬ್ಬ ಸ್ವಲ್ಪ ಜಾಸ್ತಿ. ಆ ಟೈಮ್ದಾಗ ಏನಾಗ್ತೈತ್ರಿ, ರೇಟ್ ಡಿಮ್ಯಾಂಡ್ ಮಾರ್ಕೆಟ್ ದಾಗ ಜಾಸ್ತಿ ಜನ ಕೇಳೋರು ಇರ್ತಾರೆ. ಸೊ ಹಿಂಗಾಗಿ ಆ ಟೈಮ್ದಾಗ ರೇಟ್ ಜಾಸ್ತಿ ಸಿಗುತ್ತೆ. ಈಗ ಮಳೆಗಾಲ ಈ ಟೈಮ್ದಾಗೆಲ್ಲ ಸ್ವಲ್ಪ ರೇಟ್ ಕಡಿಮೆ ಆಗ್ತೈತ್ರಿ. ಅಂದ್ರೆ ನಾವು ಏನಂದ್ರೆ ಈಗ 1000 ಬ್ಯಾಚ್ ಮಾಡ್ತಾ ಇದ್ದೆ ಅಂತ ತಿಳ್ಕೊಡಿ ಸರ್ ನಾನೇ. ಸೊ ಈಗ ನಾನು ಇದಕ್ಕೆ ಇನ್ವೆಸ್ಟ್ಮೆಂಟ್ ಈಗ 1000 ಮರಿಗಳಿಗೆ ಒಂದು 30 ರೂಪಾಯಿ ಇಟ್ಕೊಂಡು ಅಂತಂದ್ರೆ 30 into 1000 ಸರ್ 25 ರೂಪಾಯಿ ಇದೆ DP ಕ್ರಾಸ್. ಇದು ಒಂದು 25,000 ಇದಾಗುತ್ತೆ. ಒಂದು 5,000 ಮೆಡಿಸಿನ್ ಹೊಟ್ಟು ಅದು ಖರ್ಚಾಗುತ್ತೆ. ರಿಮೈನಿಂಗ್ ಇದರಲ್ಲಿ ಟೋಟಲ್ ಆಗಿ 80 ಬ್ಯಾಗ್ ಫೀಡ್ ತಿಂದ್ರೆ 1.3 ಇಂದ 1.4 ಎವರೇಜ್ ಬರ್ತೈತ್ರಿ. ಡಿಪೆಂಡ್ ಆನ್ ಫೀಡ್ ಕಂಪ್ನಿ. ಓನ್ ಫೀಡಿಂಗ್ ಕೂಡ ಮಾಡ್ಕೋಬಹುದು. ಫೀಡ್ ಕೊಡೋ
ಫೀಡ್ ಕಾಸ್ಟ್ ಆಫ್ ಪ್ರೊಡಕ್ಷನ್ 28ರಿಂದ 30 ರೂಪಾಯಿ ಒಳಗೆ ಇರ್ಬೇಕು. ಅಷ್ಟು ಫೀಡ್ ತಿಂದ್ರೆ ತೂಕ ಬರ್ಬೇಕು. ಟೋಟಲ್ ಎವರೇಜ್ ನಾವು ಲೆಕ್ಕ ಮಾಡಿದಾಗ ನಮ್ದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಬಂದಿತ್ತು 100 ಇಂದ 120 ರುಪೀಸ್ ಮ್ಯಾಕ್ಸಿಮಮ್ ಇರ್ಬೇಕು ಸರ್. ಈಗ ನಾವು ಹೇಳ್ತೀನಿ ಎಲ್ಲೆಲ್ಲ ನೋಡ್ತಾರ್ರಿ ಸೋಷಿಯಲ್ ಮೀಡಿಯಾದಾಗೆಲ್ಲ ನೋಡ್ತಾರ, ಒಂದ್ ತಿಂಗಳು ಮರಿ ತಗೋತಾರ. ತಿಂಗಳು ಮರಿ ತಗೊಂಡ್ರೆ ಏನಾಗ್ತೈತಿ, ಅವರು ಈಗ ನಾನು ಒಂದ್ ತಿಂಗಳು ಮರಿ ನಿಮ್ಗೆ ಕೊಡ್ತಾ ಇದೀನಿ ಅಂದ್ರ ನನ್ ಲಾಭ ನಾನ್ ತಗೋಬೇಕು. ಈಗ ನಂದು ಇಲ್ಲಿ ಹುಬ್ಳಿಯಿಂದ ನಿಮ್ದು ಎಲ್ಲೋ ಒಂದ್ ಊರ್ ಇದೆ, ನಿಮ್ಗೆ ಗಾಡಿ ಬಾಡಿಗೆ ನಾನ್ ತಗೋಬೇಕು. ನನ್ ಲಾಭ ತಗೊಂಡ್ ನಾನು ನಿಮ್ಗೆ ತಿಂಗಳು ಕೊಡ್ತೀನಿ. ಆಮೇಲೆ ನೀವು ಬೆಳೆಸಿ ಕೊಡ್ಬೇಕು ಹೊರಗಡೆ. ಏನೋ 500, 100, 200, 300 ಲೋಕಲ್ ಸೇಲ್ ಇದ್ರೆ ನೋ ಪ್ರಾಬ್ಲಮ್ ತಗೋಬಹುದು ರೈತರು. ಅವಾಗ ಏನಾಗ್ತೈತಿ, ಎಲ್ಲಾನು ನಾವು ತಗೊಂಡಾಗ ಆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಬೆಳೆಸ್ತಾರ ಅವಾಗ. ಈಗ ಮಾರ್ಕೆಟ್ ದಾಗ ನೋಡ್ರಿ DP ಕ್ರಾಸ್ ಅಂತಂದ್ರೆ ಯಾವಾಗ್ಲೂ ಹೇಳ್ತಾರ ಅವರು 200, 5,000, 1,000 ಕೋಳಿಗೆ ನಾನು 10 ಲಕ್ಷ ಗಳಿಸಿದೆ. ಆ ತರ ಯಾರಿಗೂ ಗಳಿಸಕ್ ಆಗಲ್ಲ. ಬಟ್ ಏನಂದ್ರ ಮಾಡ್ಬೋದು ಸರ್. ಏನೋ ನಮ್ಮ ರೈತಾಪಿ ಒಳಗಡೆ ಆ ಒಂದ್ ರೈತಿಗೆ ಮಾಡ್ತಿರ್ತಾರ, ಅದ್ರ ಜೊತೆ ಇದೊಂದು ಕಸುಬಾಗಿ ಮಾಡ್ಕೋಬಹುದು. ಏನ್ ಕೋಟಿ ಗಂಟ್ಲೆ ಆದಾಯ ಇಲ್ಲ, ರೈತಗೆ ಒಂದು ಬೆನ್ನೆಲುಬಾಗಿ ಸ್ವಲ್ಪ ಹೆಲ್ಪ್ ಮಾಡ್ತೈತಿ. ಅದು ಮಾರ್ಕೆಟ್ ಚೆನ್ನಾಗಿ ಮಾಡ್ಕೊಂಡ್ರೆ ಮತ್ತ ಕೋಳಿ ಬೆಳವಣಿಗೆ ಒಳಗಡೆ ಕರೆಕ್ಟ್ ಆಗಿ ನಡೆಸ್ಕೋಬೇಕು. ಯಾಕಂದ್ರೆ ಡಿಸೀಸ್ ಎಲ್ಲ ಬರ್ತಾವ್ರಿ, ಇವೆಲ್ಲ ಜೀವ ಇರೋ ಕೋಳಿ ಆಗ್ತಾವಲ್ಲ, ಪ್ರಾಬ್ಲಮ್ ಬರ್ತಾವ. ಪ್ರಾಬ್ಲಮ್ ಅನ್ನ ಕರೆಕ್ಟ್ ಆಗಿ ಅಬ್ಸರ್ವೇಷನ್ ಮಾಡಿ ನಾವು ಮೆಡಿಸಿನ್ ಕೊಟ್ರೆ ಏನ್ ಲಾಸ್ ಆಗಲ್ಲ. ಯಾಕಂದ್ರೆ ಒಂದ್ಸಲ ನಾವು ಕೋಳಿಗೆ ಆಂಟಿಬಯೋಟಿಕ್ ಮೆಡಿಸಿನ್ಸ್ ಕಂಟಿನ್ಯೂ ಕೊಡಕತ್ರ ವೇಟ್ ಲಾಸ್ ಬರ್ತಾವ್ರಿ ಕೋಳಿ. ಅದು ಹೊಳ್ಳಿ ರಿಕವರ್ ಆಗ್ಬೇಕಂದ್ರೆ ಮತ್ತೊಂದ್ 4 ದಿನ ಫೀಡ್ ತಿನ್ಬೇಕ್ರಿ. 4 ದಿನದ ಫೀಡ್ ಅದು ಮೈನಸ್ ಬರ್ತೈತ್ರಿ. ಅವಾಗ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗ್ತೈತಿ. ಸೊ ಹಿಂಗಾಗಿ ರೈತರು ಲಾಸ್ ಆಗ್ತಾರೆ ಸರ್. ಈಗ ನಿಮ್ದು ಫಾರ್ಮ್ ಎಲ್ಲಿ ಬರುತ್ತೆ ಸರ್? ಹ್ಯಾಚರಿ ಯೂನಿಟ್ ನಮ್ಮ ಹ್ಯಾಚರಿ ಯೂನಿಟ್ ಸರ್ ಇವಾಗ ಪ್ರೆಸೆಂಟ್ ಆಗಿ ನಾನು ಮಹಾರಾಷ್ಟ್ರದಾಗ ಇಂಟಿಗ್ರೇಟೆಡ್ ಒಳಗಡೆ ಒಂದು ಮಾಡಿಸ್ತಾ ಇದ್ದೀನಿ. ಈಗ ಆಲ್ರೆಡಿ ಜಗಬಾಳ ಗ್ರಾಮ, ನಮ್ದು ಪೋಸ್ಟ್ ಜಗಬಾಳು, ಸವದತ್ತಿ ತಾಲೂಕು, ಬೆಳಗಾವಿ ಜಿಲ್ಲೆ, ಅಲ್ಲಿ ಕೂಡ ಈಗ ಒಂದು ಹ್ಯಾಚರಿ ಇದೆ. ಇನ್ನೂ ಡೆವಲಪ್ ಮಾಡ್ತಾ ಇದೀನಿ. ಇನ್ನೂ 6 ಮಂತ್ ಅಲ್ಲಿ ಅಪ್ರಾಕ್ಸಿಮೇಟ್ಲಿ ಒಂದು 50,000 ರಿಂದ 60,000 ಮರಿ ತರ ನಾವು ವೀಕ್ಲಿ ಬರೋ ತರ ಮಾಡ್ತಾ ಇದೀನಿ ಅಲ್ಲಿ. ಈಗ ಸರ್ ನಮ್ಮ ರೈತ ಬಾಂಧವರು ನಿಮ್ದು ಈ ವಿಡಿಯೋ ನೋಡ್ಕೊಂಡು ನಿಮ್ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸೌದತ್ತಿ ನಿಮ್ಮ ಫಾರ್ಮಿಗೆ ಬಂದ್ರೆ ಕಂಪ್ಲೀಟ್ ಆಗಿ ಅವ್ರ ಮರಿ ಗೈಡೆನ್ಸ್ ಎಲ್ಲ A to Z ಟ್ರೈನಿಂಗ್. ಈಗ ಯಾವುದೇ ರೈತರು ಇರ್ಲಿ, ಹೊಸಬ್ರ ಇರ್ಲಿ, ಹಳಬ್ರ ಇರ್ಲಿ, ಮರಿನೂ ಕೊಡ್ತೀವಿ, ಫೀಡ್ ಕೊಡಿಸ್ತೀವಿ, ಮೆಡಿಸಿನ್ ಸಿಗುತ್ತೆ. ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಟ್ರೈನಿಂಗ್ ಕೂಡ ಕೊಡ್ತೀವಿ. ಟೋಟಲ್ ಆಗಿ ಅವ್ರಿಗೆ A to Z ಏನ್ ಪೌಲ್ಟ್ರಿ ಬೇಕಲ್ಲ ಅದ್ರ ಬಗ್ಗೆ ಹೇಳ್ತೀವಿ. ರೇಟ್ಗೆ ಯಾವುದೇ ರೀತಿಯಾದಂತ ಗ್ಯಾರಂಟಿ ಇರಲ್ಲ. ಮಾರ್ಕೆಟ್ ಅಲ್ಲಿ ಏನ್ ರೇಟ್ ಇರ್ತದೆ ಆ ರೇಟಿಗೆ ನಾನು ಸೇಲ್ ಮಾಡಿಸ್ಕೊಡ್ತೀನಿ. ಇಲ್ಲಿ ಯಾವ್ದು ಕಮಿಷನ್ ಅಂದ್ರೆ ಯಾರ್ದು ಇದಿರಲ್ಲ, ಡೈರೆಕ್ಟ್ ರೈತರು ಡೈರೆಕ್ಟ್ ಇವ್ರ ಕಡೆ ಬಂದು ಮಾಡ್ಬೋದು. ನಮ್ದು ಇನ್ನೊಂದು ಏನು ಸರ್, ನೀವು ಹ್ಯಾಚರಿ ಅಲ್ಲಿ ಸುಮಾರು ಹ್ಯಾಚರಿಗಳಿದಾವ. ನಮ್ ಕರ್ನಾಟಕದಲ್ಲಿ ಹ್ಯಾಚರಿ ಯಾವ ಇಲ್ಲ. ಇಲ್ಲಿ ದೇಸಿ ಬ್ರೀಡರ್ಸ್ ಸಪ್ಲೈಯರ್ಸ್ ಮೈಸೂರು ಭಾಗದಲ್ಲಿ ಮೈಸೂರು ನಾಟಿ ಅಂತ ಮಾಡ್ತಾರೆ. ಬಟ್ ಅವ್ರು ಯಾರು ಓನ್ ಪೇರೆಂಟ್ ಇಟ್ಕೊಂಡ್ ಮಾಡಲ್ಲ, ಹಳ್ಳಿಯಲ್ಲಿ ಎದ್ ಕಲೆಕ್ಟ್ ಮಾಡಿ ಮಾಡ್ತಾರೆ. ಬಟ್ ಮೈಸೂರು ನಾಟಿ ಅಂತ ಮಾಡ್ತಿರ್ತಾರೆ. ಅದ್ರಾಗ ಬರೀ ಮೈಸೂರು ನಾಟಿ ಅಷ್ಟೇ ಚಿಕ್ಸ್ ಬರಲ್ಲ, ಎಲ್ಲ ಮಿಕ್ಸಿಂಗು ಬರ್ತಾವ್ರಿ. ಒಂದು 10% ಅಂತ ಬರ್ಬೋದು. ನಾವು ಅದೇ ತರ ರೈತರಿಗೆ ಸೋನಾಲಿ ಅಂತ ಮಾಡ್ತಾ ಇದೀವಿ. ಸೋನಾಲಿ ಅಂತ ಮಾಡ್ತಾ ಇದೀವಿ. ಸೋನಾಲಿ ಅಂತ ಅದು ಚೆನ್ನಾಗಿದೆ. ಹೊರಗಡೆ ಫ್ರೀ ರೇಂಜ್ ಅಲ್ಲಿ ಬಿಡ್ಬೋದು. ಏನ್ ರೈತರಿಗೆ ಸಮಸ್ಯೆ ಇಲ್ಲ. ಫೀಡ್ ಕಾಸ್ಟ್ ನೈಟ್ ಟೈಮ್ ಫೀಡಿಂಗ್ ಮಾಡೋದು, ಡೇ ಟೈಮ್ ಹೊರಗಡೆ ಬಿಟ್ರೆ ಅದು ಚೆನ್ನಾಗಿ ಬೀಳುತ್ತೆ. ಮತ್ತೆ ಮೊಟ್ಟೆಗೋಸ್ಕರ ಈ ಕೋಳಿ ಎಲ್ಲ ತುಂಬಾ ಜನ ಸಾಕಿದ್ದಾರೆ. ಈ ಕಡೆ ನಾನು ಬೆಂಗಳೂರು ಸುತ್ತಮುತ್ತ ಸುಮಾರು ಕೊಟ್ಟಿದ್ದೀನಿ. ಅಲ್ಲಿ ರೈತರೆಲ್ಲ 5,000, 10,000, 2,000, 500, 1,000 ಎಲ್ಲ ಸಾಕಿದ್ದಾರೆ. ಈ ಮೊಟ್ಟೆನ ಅಲ್ಲೆಲ್ಲ ಬೆಂಗಳೂರು ಕಡೆ ಹತ್ರ ಇರೋ ಕಂಪ್ನಿಗಳು ಇದಾವ. ಟಿಪ್ಪೂರಲ್ಲಿ ಒಂದು ರೈತರಿಗೆ ಒಳ್ಳೇದ್ ಮಾಡುವಂತ ಕಂಪ್ನಿಗಳಿದಾವ. ಅವ್ರ ರೈತರ ಹತ್ರ ಒಂದು ರೇಟ್ ಮಾಡಿ ಮೊಟ್ಟೆ ಅವ್ರು ತಗೋತಿದ್ದಾರೆ. ನಮ್ದೆಲ್ಲ 80% ಮೊಟ್ಟೆ ಬರ್ತಿದಾವ್ ಸರ್. 70, 80, 90% ಬರ್ತಾವ ಸರ್. 1,000 ಕೋಳಿದ್ರೆ 700 ರಿಂದ 800 ಮೊಟ್ಟೆ ತೆಗಿತಾ ಇದ್ದಾರೆ ಸರ್ ಈ DP.